ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಪ್ರಬಂಧ ನೋಡ್ತಾ ಇದೀವಿ. ಅರೆ ಇಲ್ಲಿ ನೀವು ಬರೆಯಕಲಕ್ಕೆ ಏನ್ ಮಾಡ್ತೀರಾ ಅಂದ್ರೆ ಈಗ ಪೀಠಿಕೆ, ವಿವರಣೆ ಮತ್ತು ಉಪಸಂಹಾರ ಅಂತಕ್ಕಂಥ ಬರೀಬೇಕಾಗುತ್ತೆ. ಅದ್ರ ಜೊತೆಗೆ ಪೂರ್ಣಾಂಕ ಬರೀಬೇಕಂದ್ರೆ ಈಗ ಅರ್ಥಪೂರ್ಣ ವಾಕ್ಯದೊಂದಿಗೆ ಉತ್ತಮ ಅಕ್ಷರದೊಂದಿಗೆ ಸುಂದರ ಅಕ್ಷರದೊಂದಿಗೆ ಬರೆದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಪೂರ್ಣಾಂಕ ಪಡಲಿಕ್ಕೆ ಸಾಧ್ಯ. ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಮಾಹಿತಿ ನಾನು ತಿಳಿಸ್ತಾ ಪೀಠಿಕೆ ಅಂತ ನೋಡಿ, ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಭಾರತದಲ್ಲಿ ಪ್ರತಿ ಆಗಸ್ಟ್ 23ರಂದು ಆಚರಿಸಲಾಗುತ್ತದೆ. ಈ ದಿನವು ಭಾರತದ ಬಾಹ್ಯಾಕಾಶ ಸಂಶೋಧನೆಯ ಗೌರವಾರ್ಥಕವಾಗಿ ಆಚರಿಸಲಾಗುತ್ತದೆ. ವಿಶೇಷವಾಗಿ ಚಂದ್ರಯಾನ 3 ಯೋಜನೆ ಯಶಸ್ವಿ ಚಂದ್ರನ ಮೇಲೆ ಇಳುವಿಕೆಯನ್ನು ಸ್ಮರಿಸಲು ಇದು ಇಸ್ರೋ ಮತ್ತು ವಿಜ್ಞಾನಿಗಳ ಕಠಿಣ ಪರಿಶ್ರಮಕ್ಕೆ ಸಮರ್ಪಿತವಾದ ದಿನವಾಗಿದೆ ಅಂತಕ್ಕಂಥ ನೋಡ್ಬೋದು. ಓಕೆ, ಇಲ್ಲಿ ನಾವು ಪೀಠಿಕೆ ಅಂತಕ್ಕಂಥ ನೋಡಿದ್ವಿ. ಹಾಗಾದ್ರೆ ಇಲ್ಲಿ ವಿವರಣೆ ನಾವು ನೋಡ್ತಾ ಹೋಗೋಣ. ಓಕೆ, ವಿವರಣೆಯಲ್ಲಿ ನೋಡಿ, ರಾಷ್ಟ್ರೀಯ ಬಾಹ್ಯಾಕಾಶ ದಿನವು ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಸಾಧನೆಯನ್ನು ಎತ್ತಿ ತೋರಿಸುವ ಒಂದು ವಿಶೇಷ ಸಂದರ್ಭವಾಗಿದೆ. 2023ರಲ್ಲಿ ಚಂದ್ರಯಾನ 3 ಯಶಸ್ವಿಯಾಗಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದಾಗ ಭಾರತವು ಈ ಸಾಧನೆಯನ್ನು ಮಾಡಿದ ಮೊದಲ ರಾಷ್ಟ್ರವಾಯಿತು ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ತಕ್ಕಂಥದ್ದು. ಅಂತೇಳಿ ನಿಮಗೆ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತಾನೆ, ಈಸಿಯಾಗಿ ನೆನಪಿಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಇದರಲ್ಲಿ ಮೊದಲನೇ ಪಾಯಿಂಟ್ ನೋಡಿ, ಚಂದ್ರಯಾನ 3 ಯಶಸ್ಸು ಅಂತಕ್ಕಂಥದ್ದು. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಯಶಸ್ವಿ ಇಳಿವಿಕೆಯ ಭಾರತವನ್ನು ವಿಶ್ವದಲ್ಲಿ ಮುಂಚೂಣಿಗೆ ತಂದಿತು ಅಂತಕ್ಕಂಥದ್ದು. ಎರಡನೇದು, ಇಸ್ರೋದ ಪಾತ್ರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ದೇಶದ ಬಾಹ್ಯಾಕಾಶ ಕಾರ್ಯಕ್ರಮದ ಮೂಲ ಸ್ತಂಭವಾಗಿದೆ ಅಂತಕ್ಕಂಥದ್ದು ನೋಡಬಹುದು. ಓಕೆ, ಅದಾದ ನಂತರ ಇಲ್ಲಿ ಮೂರನೇ ಪಾಯಿಂಟ್ ನೋಡಿ, ಪ್ರಮುಖ ಯೋಜನೆಗಳು ಅಂತಕ್ಕಂಥದ್ದು. ಚಂದ್ರಯಾನ 1, ಚಂದ್ರಯಾನ 2, ಮಂಗಳಯಾನ ಮತ್ತು ಆದಿತ್ಯ L1 ಯೋಜನೆಗಳು ಭಾರತದ ಸಾಮರ್ಥ್ಯವನ್ನು ತೋರಿಸುತ್ತವೆ ಅಂತ ನೋಡಬಹುದು. ನಾಲ್ಕನೇದು, ವಿಜ್ಞಾನಿಗಳ ಕೊಡುಗೆ. ಭಾರತದ ವಿಜ್ಞಾನಿಗಳ ಕಠಿಣ ಪರಿಶ್ರಮವು ಈ ಸಾಧನೆಗಳ ಇಂದಿನ ಶಕ್ತಿಯಾಗಿದೆ ಅಂತಕ್ಕಂಥದ್ದು. ಅದಾದ ನಂತರ ಐದನೇ ಪಾಯಿಂಟ್ ನೋಡಿ, ಯುವಕರಿಗೆ ಸ್ಫೂರ್ತಿ. ಈ ದಿನವು ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಆಸಕ್ತಿ ಹುಟ್ಟು ಹಾಕುತ್ತದೆ ಅಂತಕ್ಕಂಥ ನೋಡ್ಬೋದು. ಹಾಗೇನೆ ಆರನೇ ಪಾಯಿಂಟ್ ನೋಡಿ, ರಾಷ್ಟ್ರೀಯ ಹೆಮ್ಮೆ. ಬಾಹ್ಯಾಕಾಶ ಸಾಧನೆಗಳು ಭಾರತದ ಜಾಗತಿಕ ಖ್ಯಾತಿಯನ್ನು ಹೆಚ್ಚಿಸಿವೆ ಅಂತಕ್ಕಂಥ ನೋಡ್ಬೋದು. ಹಾಗೇನೆ ಏಳನೇ ಪಾಯಿಂಟ್ ನೋಡಿ ಮಕ್ಕಳೇ, ಜಾಗತಿಕ ಸಹಕಾರ. ಭಾರತವು ಇತರ ರಾಷ್ಟ್ರಗಳೊಂದಿಗೆ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಸಹಕರಿಸುತ್ತದೆ ಅಂತಕ್ಕಂಥ ನೋಡ್ಬೋದು. ಲಾಸ್ಟ್ ನಾವೇನ್ ಮಾಡಾಗುತ್ತೆ, ಉಪಸಂಹಾರ ನಿಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯ ಬರಿಬೇಕಾಗುತ್ತೆ. ಇಲ್ಲಿ ಬರ್ದೇನೆ ನೋಡಿ, ಈ ದಿನವು ವಿಜ್ಞಾನ, ತಂತ್ರಜ್ಞಾನ ಮತ್ತು ರಾಷ್ಟ್ರೀಯ ಹೆಮ್ಮೆಯನ್ನು ಸಂಕೇತಿಸುತ್ತದೆ. ಭಾರತ ಬಾಹ್ಯಾಕಾಶ ಯಾತ್ರೆಯು ಮುಂದೆಯೂ ಯಶಸ್ಸಿಗೆ ಹೊಸ ಎತ್ತರವನ್ನು ತಲುಪಲಿ ಎಂದು ಆಶಿಸೋಣ ಅಂತಕ್ಕಂಥದ್ದು ನಾನು ಇಲ್ಲಿ ಬರ್ತಕ್ಕಂಥದ್ದು. ಓಕೆನಾ ಮಕ್ಕಳೇ? ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ನೀವು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯವನ್ನು ಭೇಟಿ ಆಗ್ತಾನೆ. ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕೌನ್ಸಿಲ್ ಕಾಮೆಂಟ್ ಮಾಡಿ, ಆ ವಿಷಯಕ್ಕೆ ತಕ್ಕಂತೆ ನಾವು ಪ್ರಬಂಧ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.